29th ಆರ್ ಕ್ವಶನ್. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಏನ್ ಫೈಂಡ್ ಮಾಡಬೇಕು? ಮೀಡಿಯನ್ ಫೈಂಡ್ ಮಾಡಬೇಕು. ಮೀಡಿಯನ್ ಫೈಂಡ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡಿಬೇಕು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡಿಬೇಕು. ಓಕೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಯಾವ ತರ ಮಾಡ್ಬೇಕು ನೋಡ್ರಿ. ಫಸ್ಟ್ ಈ ಲೈನ್ ಹಾಕೊಂಡ್ಬಿಡ್ತೀನಿ. ಈಗ ಇದು 6 ಇದೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ 6ಗೆ ಈ 5 ನ ಆಡ್ ಮಾಡ್ಬೇಕು. ಓಕೆ, 6 + 5 ಏನು 11. ಆಮೇಲೆ ಈ 11 ಇದೆಯಲ್ಲ, ಆ 11 ಬರ್ಕೊಂಡು ಆ 11ಗೆ ಈ 9 ಆಡ್ ಮಾಡ್ಬೇಕು. 11 + 9 ಏನು 20 ಆಯ್ತು. ಮತ್ತೆ ಈ 20ಗೆ ಈ 4 ನ ಆಡ್ ಮಾಡಿದ್ರೆ 24. ಈ 24ಗೆ ಏನ್ ಆಡ್ ಮಾಡ್ಬೇಕು? 2 ಆಡ್ ಮಾಡಿದ್ರೆ 26 ಆಗುತ್ತೆ. ಓಕೆ, ಸೊ ಆಮೇಲೆ ಈ ಟೋಟಲ್ ಫ್ರೀಕ್ವೆನ್ಸಿ ಕಂಡಿಡ್ರಿ. ಏನಾಗುತ್ತೆ? ಅದನ್ನ ಟೋಟಲ್ ಫ್ರೀಕ್ವೆನ್ಸಿನ ಎನ್ ಅಂತ ಕರಿತೀವಿ. ಸೊ ಏನಾಗುತ್ತೆ? 6 + 5 11, 11 + 9 20, 20 + 4 24, 24 + 2 26. ಓಕೆ, ಸೊ ಈಗ ನಾವು ಮೀಡಿಯನ್ ಕಂಡಿಡಿಬೇಕು. ಓಕೆ, ಮೀಡಿಯನ್ ಕಂಡಿಡಿಬೇಕಂದ್ರೆ ಮೀಡಿಯನ್ ಕ್ಲಾಸ್ ಗೊತ್ತಾಗಬೇಕು. ಏನು? ಮೀಡಿಯನ್ ಕ್ಲಾಸ್ ಕಂಡಿಡಿಬೇಕು. ಓಕೆ, ಅದನ್ನ ಯಾವ ತರ ಕಂಡಿಡಿಬೇಕಂದ್ರೆ ಫಸ್ಟ್ ನೀವು n/2 ಕಂಡಿಡಿಬೇಕು. n/2 ಅಂದ್ರೆ ನಥಿಂಗ್ ಬಟ್ ಇಲ್ಲಿ 26 ಇದೆ. ಬೇಕಾದ್ರೆ ಇಲ್ಲಿ ಬರಿತೀನಿ. n/2 ಅಂದ್ರೆ 26/2. 2 1 ಜಾ 2, 13 ಜಾ. ಸೊ n/2 ಬಂದ್ಬಿಟ್ಟು 13 ಅಂತ ಗೊತ್ತಾಯ್ತು. ಓಕೆ, ಈಗ ನೀವೇನ್ ಮಾಡ್ಬೇಕಂದ್ರೆ 13 ಕಿನ್ನ ಜಾಸ್ತಿ ಇರೋ ನಂಬರ್ ಎಲ್ಲಿದೆ ನೋಡ್ರಿ. 13 ಕಿನ್ನ ಇಮ್ಮಿಡಿಯೇಟ್ ಆಗಿ ಜಾಸ್ತಿ ಇರೋ ನಂಬರ್ ಇದು 20. ಸೊ ಇದು ಬಂದು ಗ್ರೇಟರ್ ದೆನ್ n/2 ಇದೆ. ಓಕೆ, ಈ ಗ್ರೇಟರ್ ದೆನ್ n/2 ಇದೆ ಅಲ್ಲ, 13 ಕಿನ್ನ ಜಾಸ್ತಿ ಇರೋದು. ಈ ಲೈನ್ ಗಿರೋ ಕ್ಲಾಸ್ ಇಂಟ್ರೋಲ್ ಇದೆ ಅಲ್ಲ, ನಾನು ಅದನ್ನ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ. ಅದು ಮೀಡಿಯಂ ಕ್ಲಾಸ್ ಆಗುತ್ತೆ. ಸೊ ಈಗ ನಿಮಗೆ ಏನಂತಂದ್ರೆ ನಾನು n/2 ಆಮೇಲೆ ಬರುತ್ತೆ. ಈ ಮೀಡಿಯಂ ಕ್ಲಾಸ್ ಏನಂತ ಗೊತ್ತಾಯ್ತು? 40 to 60 ಅಂತ ಗೊತ್ತಾಯ್ತು. ಓಕೆ, ಸೊ ಎಲ್ ವ್ಯಾಲ್ಯೂ ಏನಾಗುತ್ತೆ ಅವಾಗ? ಎಲ್ ವ್ಯಾಲ್ಯೂ ಅಂದ್ರೆ ನಥಿಂಗ್ ಬಟ್ ಏನು? ಲೋವರ್ ಲಿಮಿಟ್ ಆಫ್ ಮೀಡಿಯಂ ಕ್ಲಾಸ್. ಇಲ್ಲಿ ಮೀಡಿಯಂ ಕ್ಲಾಸ್ಗೆ ಲೋವರ್ ಲಿಮಿಟ್ ಏನಿದೆ? 40 ಇದೆ. ಸೊ ಎಲ್ ವ್ಯಾಲ್ಯೂ 40 ಅಂತ ಗೊತ್ತಾಯ್ತು. ಆಮೇಲೆ ಈ ಮೀಡಿಯಂ ಕ್ಲಾಸ್ ಪಕ್ಕಕ್ಕಿರೋದು ಎಫ್ ಅಂತ ಕರಿತೀವಿ. ಅದ್ರ ಮೇಲೆ ಇರೋದು ಈ ಕಡೆನ ಸಿ ಎಫ್ ಅಂತ ಕರಿತೀವಿ. ಸೊ ಈಗ ನನಗೆ ನೋಡ್ರಿ ಏನೇನ್ ಗೊತ್ತಾಯ್ತು? n/2 13 ಅಂತ ಗೊತ್ತಾಯ್ತು. ಎಫ್ ವ್ಯಾಲ್ಯೂ 9 ಅಂತ ಗೊತ್ತಾಯ್ತು. ಸಿ ಎಫ್ ವ್ಯಾಲ್ಯೂ 11 ಅಂತ ಗೊತ್ತಾಯ್ತು. ಈಗ ನನಗೆ ಉಳಿದಿದ್ದೇನು? ಹೆಚ್ ಫಾರ್ಮ್ ಏನು? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಇಲ್ಲಿ ಅಪ್ಪರ್ ಲಿಮಿಟ್ ಏನಿದೆ? 60, ಲೋವರ್ ಲಿಮಿಟ್ 40 ಇದೆ. ಸೊ ನಥಿಂಗ್ ಬಟ್ 60 - 40 ಅಂದ್ರೆ ನಥಿಂಗ್ ಬಟ್ 20. ಸೊ ಹೆಚ್ ಬಂದ್ಬಿಟ್ಟು 20 ಅಂತ ಗೊತ್ತಾಯ್ತು. ಈಗ ನಾವೇನ್ ಮಾಡೋಣ? ಮೀಡಿಯನ್ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಸೊ ಎಲ್ ವ್ಯಾಲ್ಯೂ ಏನಿದೆ? ಎಲ್ ವ್ಯಾಲ್ಯೂ 40, n/2 ಬಂದ್ಬಿಟ್ಟು 13 ಮೈನಸ್ ಸಿ ಎಫ್ ವ್ಯಾಲ್ಯೂ ಏನಿದೆ? 11 ಇದೆ. ಓಕೆ, ಆಮೇಲೆ ಎಫ್ ಬಂದ್ಬಿಟ್ಟು 9 ಇದೆ ಇಂಟು ಹೆಚ್ ವ್ಯಾಲ್ಯೂ ಏನಿದೆ? 20 ಇದೆ. ಓಕೆ, ಸೊ ಈಗೇನಾಯ್ತು? 40 ಪ್ಲಸ್ 13 11 ಹೋದ್ರೆ 2, 2/9 ಇಂಟು 20. ಸೊ ಏನಾಯ್ತು? ನಥಿಂಗ್ ಬಟ್ 40 ಪ್ಲಸ್ 2 20 is 40, 40/9 ಆಗುತ್ತೆ. ಓಕೆ, ಸೊ ಈಗ 40ನ 9 ಇಂದ ಡಿವೈಡ್ ಮಾಡ್ರಿ. 9 4 ಜಾ 36. ಎಷ್ಟು ಉಳಿತು? 9 4 ಜಾ 36. 40 ಅಲ್ಲಿ 36 ಹೋದ್ರೆ 4, 0.0. 9 4 ಜಾ 36. ಓಕೆ, ಮತ್ತೆ 4 ಉಳಿತದೆ 0.0. 9 4 ಜಾ 36, ಮತ್ತೆ 4 ಉಳಿತೆ 0.0. 9 4 ಜಾ 36. ಸೊ ನೀವೇನ್ ಮಾಡ್ರಿ? ಡೆಸಿಮಲ್ ಆದ್ಮೇಲೆ, ಈ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 3 ನಂಬರ್ ಬರೋವರೆಗೆ ಡಿವೈಡ್ ಮಾಡ್ರಿ. ಓಕೆ, ಸೊ ಈಗ ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ ನೋಡ್ರಿ. ಥರ್ಡ್ ನಂಬರ್ ಏನಿದೆ? ಇದು ಲೆಸ್ ದೆನ್ 5 ಇದೆ. 5 ಕಿನ್ನ ಕಡಿಮೆ ಇದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ಜಸ್ಟ್ 4.44 ಅಂದ್ರೆ ಈ ನಂಬರ್ನ ತೆಗೆದ್ಬಿಟ್ಟು, ಓಕೆ, ಜಸ್ಟ್ ಇವು 3 ನಂಬರ್ ಬರ್ದ್ಬಿಡ್ರಿ. ಓಕೆ, ಅವಾಗ ಏನಾಯ್ತು? 40 ಪ್ಲಸ್ 4.44 ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು 44.44. ಇದು ಬಂದ್ಬಿಟ್ಟು ಮೀಡಿಯನ್ ವ್ಯಾಲ್ಯೂ. ಓಕೆ, ಮೀಡಿಯನ್ ಬಂದ್ಬಿಟ್ಟು 44.44. ನನ್ನ ಟೀಚಿಂಗ್ ಇಷ್ಟ ಆದ್ರೆ
ನನ್ನ ವಾಟ್ಸಪ್ ಚಾನಲ್ನ ಜಾಯಿನ್ ಮಾಡ್ರಿ. ಆ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಇದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.